ಶಿಲೆಗಳು ಅಥವಾ ರಾಕ್ಸ್. 8ನೇ ಕ್ಲಾಸ್ ಫಸ್ಟ್ PU ಜಿಯೋಗ್ರಫಿ ಗೋರ್ಮೆಂಟ್ ಬುಕ್ದಂದು. ಶಿಲೆಗಳ ಕುರಿತು ಅಧ್ಯಯನ ಮಾಡುವುದನ್ನು ಶಿಲಾ ವಿಜ್ಞಾನ ಎನ್ನುವರು. ಭೂಮಿಯ ಮೇಲ್ಭಾಗದಲ್ಲಿರುವ ಸ್ತರವು ಶಿಲೆಗಳಿಂದ ನಿರ್ಮಿಸಲ್ಪಡುವುದರಿಂದ ಇದನ್ನು ಶಿಲಾಗೋಳ ಎಂದು ಕರೆಯುವರು. ಶಿಲೆಗಳ 3 ವಿಧಗಳು: ಅಗ್ನಿಶಿಲೆ, ಕಣಶಿಲೆ, ರೂಪಾಂತರ ಶಿಲೆ. ಅಗ್ನಿಶಿಲೆಗಳು ಎಗ್ನೋ ರಾಕ್ಸ್. ಇವುಗಳು ಜ್ವಾಲಾಮುಖಿ ಕಾರ್ಯದಿಂದ ನಿರ್ಮಾಣಗೊಳ್ಳುತ್ತವೆ. ಇವುಗಳನ್ನು ಪ್ರಾಥಮಿಕ ಶಿಲೆಗಳಾಗಿವೆ. ಇವುಗಳು ಭೂಮಿಯ ಮೇಲೆ ಅಥವಾ ಮೇಲ್ಕವಚದ ಒಳಭಾಗದಲ್ಲಿ ಲಾವಾರಸ ಹಾಗೂ ಶಿಲಾಪುಕಗಳು ತಂಪುಗೊಳ್ಳುವುದರಿಂದ ನಿರ್ಮಾಣಗೊಳ್ಳುತ್ತವೆ. ಸಿಲಿಕಾ ಪ್ರಮಾಣದ ಆಧಾರದ ಮೇಲೆ ಅಗ್ನಿಶಿಲೆಯನ್ನು 2 ಪ್ರಕಾರವಾಗಿ ವಿಂಗಡಿಸಲಾಗಿದೆ: ಆಮ್ಲೀಯ ಅಗ್ನಿಶಿಲೆಗಳು, ಪ್ರತ್ಯಾಮ್ಲೀಯ ಅಗ್ನಿಶಿಲೆಗಳು. ಈ ಆಮ್ಲೀಯ ಅಗ್ನಿಶಿಲೆಗಳು ಇವುಗಳಲ್ಲಿ ಸಿಲಿಕಾ ಪ್ರಮಾಣ ಹೆಚ್ಚಾಗಿದೆ, ಉದಾ ಗ್ರಾನೈಟ್. ಪ್ರತ್ಯಾಮ್ಲೀಯ ಅಗ್ನಿಶಿಲೆಗಳು ಇವುಗಳಲ್ಲಿ ಸಿಲಿಕಾ ಪ್ರಮಾಣ ಕಡಿಮೆಯಾಗಿದೆ, ಉದಾ ಗ್ಯಾಬ್ರೋ. ಅಗ್ನಿಶಿಲೆಗಳಲ್ಲಿ ವಿಧಗಳು: ಅಂತರಗ್ನಿಶಿಲೆ, ಬಹಿರಗ್ನಿಶಿಲೆ. ಅಂತರಗ್ನಿಶಿಲೆ 2 ಪ್ರಕಾರ. ಯಾವ್ಯಾವು? ಪ್ಲೂಟೋನಿಕ, ಹೈಪೋಬೈಸೆಲ್. ಈಗ ಅಂತರಗ್ನಿಶಿಲೆಗಳು ಇವುಗಳು ಭೂಮಿಯ ಕೆಳಗೆ ಶಿಲಾಪಾಕ ಗಟ್ಟಿಯಾಗಿ ನಿರ್ಮಾಣಗೊಳ್ಳುತ್ತವೆ. ಇದ್ರಾಗ ಅಂತರಗ್ನಿಶಿಲೆದಾಗ 2 ವಿಧಗಳಲ್ಲ. ಹೈಪೋನಿಕ್. ಈ ಶಿಲೆಗಳು ಹೆಚ್ಚು ಆಳದಲ್ಲಿ ಶಿಲಾಪಾಕ ತಂಪುಗೊಂಡು ನಿರ್ಮಾಣಗೊಳ್ಳುತ್ತವೆ. ಪ್ಲೂಟೋನಿಕದ ಉದಾಹರಣೆಗಳು: ಗ್ರಾನೈಟ್, ಗ್ಯಾಬ್ರೋ, ಡಯೋರೈಟ್. ಈಗ ಹೈಪೋಬೈಸ್. ಈ ಶಿಲೆಗಳು ಕಡಿಮೆ ಆಳದಲ್ಲಿ ಶಿಲಾಪಾಕ ತಂಪುಗೊಂಡು ನಿರ್ಮಾಣಗೊಳ್ಳುತ್ತವೆ, ಉದಾ ಡೈಕೋ. ಬಹಿಸರಣ ಅಗ್ನಿಶಿಲೆಗಳು. ಅಂತರ ಅಗ್ನಿಶಿಲೆ ಬಹಿಸರಣ ಅಗ್ನಿಶಿಲೆಗಳು. ಲಾವಾರಸವು ಭೂಮಿಯ ಮೇಲ್ಭಾಗದಲ್ಲಿ ತಂಪುಗೊಂಡು ಘನರೂಪಕ್ಕೆ ತಿರುಗಿ ನಿರ್ಮಾಣಗೊಳ್ಳುತ್ತವೆ. ಯಾವುದು? ಬಹಿಸರಣ ಅಗ್ನಿಶಿಲೆಗಳು. ಬಹಿಸರಣ ಅಗ್ನಿಶಿಲೆಗಳಿಗೆ ಉದಾಹರಣೆ ಬಸಾಲ್ಟ್. ಈಗ ಅಗ್ನಿಶಿಲೆಗಳ ಬಗ್ಗೆ ಮಾಹಿತಿರಾ? ಇವುಗಳು ಪಳವಳಿಕೆ ರಹಿತವಾಗಿವೆ. ಇವುಗಳು ಸ್ತರಗಳ ರೂಪದಲ್ಲಿ ರಚನೆಯಾಗಿವೆ ಮತ್ತು ಪದರಗಳನ್ನು ಹೊಂದಿಲ್ಲ. ಅಗ್ನಿಶಿಲೆಗಳು ಇವುಗಳು ಬೆಲೆ ಬಾಳುವ ಖನಿಜಗಳಿವೆ. ಅಗ್ನಿಶಿಲೆದಾಗ ಇವ್ಯಾವಂದ್ರ ಕಬ್ಬಿಣ, ತಾಮ್ರ, ತವರು, ಸತು, ಸೀಸ ಕಂಡು ಬರ್ತಾವ. ಈಗ ಅಗ್ನಿಶಿಲೆದಾಗ ಕಣಶಿಲೆಗಳು, ಗ್ರಾಮ್ಯುಲರ್ ರಾಕ್ಸ್. ಇವುಗಳನ್ನು ಸೆಡಿಮೆಂಟ್ರಿ ಅಂತಾರ. ಕಣಶಿಲೆಗಳನ್ನು ಸೆಡಿಮೆಂಟ್ರಿ ಅಂತಾರ. ಈ ಕಣಶಿಲೆಗಳು ಗಾಳಿ, ನೀರಿನ ಕಾರ್ಯಾಚರಣೆಯಿಂದ ರೂಪುಗೊಳ್ಳುತ್ತವೆ. ಶಿಲಾಚೂರುಗಳು ಪರಸ್ಪರ ಒಂದಕ್ಕೊಂದು ಪರಸ್ಪರ ಕೂಡಿಕೊಂಡು ಈ ಶಿಲೆಗಳು ಉತ್ಪತ್ತಿಯಾಗುತ್ತವೆ. ಕಣಶಿಲೆಗಳು ಇವುಗಳು ಪದರು ರೂಪದಲ್ಲಿರುತ್ತವೆ. ಆದ್ದರಿಂದ ಇವುಗಳನ್ನು ಪದರು ಶಿಲೆಗಳೆನ್ನುವರು. ಯಾವುದು? ಕಣಶಿಲೆಗಳನ್ನು. ಇವುಗಳು ನೀರಿನಿಂದ ಉತ್ಪತ್ತಿಯಾಗೋದ್ರಿಂದ ಜಲಜನ್ಯ ಶಿಲೆಗಳೆನ್ನುವರು. ಈ ಕಣಶಿಲೆಗಳು ಉತ್ಪತ್ತಿಯಾಗುವ 3 ಪ್ರಕಾರ ಉತ್ಪತ್ತಿ ಆಗ್ತವ. ಒಂದು ಭೌತಿಕ, ರಾಸಾಯನಿಕ, ಜೈವಿಕ. ಈಗ ಇದಾಗ ರೂಪಾಂತರ ಶಿಲೆಗಳು. ಅಗ್ನಿ ಕಣ ಶಿಲೆಗಳು ಉಷ್ಣತೆ ಹಾಗೂ ಒತ್ತಡ ಪ್ರಭಾವದಿಂದ ರೂಪಾಂತರ ಶಿಲೆಯಾಗಿ ಮಾರ್ಪಡುತ್ತವೆ. ರೂಪಾಂತರ ಶಿಲೆಗೆ ಉದಾಹರಣೆಗಳು: ಗ್ರಾನೈಟ್ದಿಂದ ಸೀಸ ಆಗ್ತದ, ಬಸಾಲ್ಟ್ದಿಂದ ಸ್ಟೀಲ್ ಆಗ್ತದ, ಮರಳುಗಳಿಂದ ಕ್ವಾರ್ಟ್ಜೈಟ್ ಆಗ್ತದ, ಸೆಲ್ಲಿಂದ ಸೆಲ್ಟು ಆಗ್ತದ, ಸುಣ್ಣದ ಕಲ್ಲುದಿಂದ ಅಮೃತ ಶಿಲೆ ಆಗ್ತದ, ಕಲ್ಲುದ್ದಲಿನಿಂದ ಗ್ರಾಫೈಟ್ ಆಗ್ತದ, ಗ್ರಾಫೈಟಿಂದ ವಜ್ರ ಆಗ್ತದ. ಈಗ ಸ್ಪೀಡ್ನಾಗ ಬರಾನಿ.
ಶಿಲೆಗಳಲ್ಲಿ 3 ಪ್ರಕಾರ: ಅಗ್ನಿಶಿಲೆ, ಕಣಶಿಲೆ, ರೂಪಾಂತರ ಶಿಲೆ. ಅಗ್ನಿಶಿಲೆಗಳು ಜ್ವಾಲಾಮುಖಿಯಿಂದ ನಿರ್ಮಾಣಗೊಳ್ತಾವ, ಇವಕ್ಕ ಪ್ರಾಥಮಿಕ ಶಿಲೆ ಅಂತಾರ. ಇವು ಭೂಮಿಯ ಅಂತರಾಳದಲ್ಲಿ ಕಂಡು ಬರ್ತಾವ. ಲಾವಾರಸ ಶಿಲಾಪಕ್ಕ ಭೂಮಿಯ ಅಂತರಾಳಿ ಗಟ್ಟಿ ಆತಲ್ಲ, ಆಳೆ ಉತ್ಪತ್ತಿ ಆಗ್ತಾವ ಇವು. ಇವಕ್ಕೆ ಇದರಲ್ಲಿ ಅಗ್ನಿಶಿಲೆಯಲ್ಲಿ ಉದಾಹರಣೆಗಳು ಅಂದ್ರೆ ಇಂಪಾರ್ಟೆಂಟ್ ಇದ್ರ 2: ಅಂತರಗ್ನಿಶಿಲೆ, ಬಯಲಗ್ನಿಶಿಲೆ. ಅಂತರಗ್ನಿಶಿಲೆದಾಗ 2 ಇದ್ದಾವು: ಪ್ಲೂಟೋನಿಕಾ, ಹೈಪೋಬಿಸಾ. ಪ್ಲೂಟೋನಿಕಾ ಇವು ಹೆಚ್ಚು ಆಳದ ಕಂಡು ಬರ್ತಾವ. ಯಾವ್ಯಾವ ಉದಾಹರಣೆ? ಗ್ರಾನೈಟ್, ಕ್ಯಾಬ್ರೋ, ಡೈಗೊರೈಟ್. ಹೈಪೋಬ್ರಸ್ ಇವು ಕೆಳ ಆಳದಲ್ಲಿ ಕಂಡು ಬರ್ತಾವ. ಡೈಕೋ. ಈಗ ಬಯಲು ಅಗ್ನಿಶಿಲೆಗಳು ಇವು ಹೆಂಗೆ ಉತ್ಪತ್ತಿ ಆಗ್ತಾವ ಅಂದ್ರೆ ಲಾವಾರಸಗಳು ಭೂಮಿಯ ಮೇಲ್ಮೇಲೊಂದು ತಂಪಾಗಿ ಇವು ಕಡಿಮೆ ಭೂಮಿ ಮ್ಯಾಗ ಕಡಿಮೆ ಮ್ಯಾಗ ಇರ್ತಾವ. ಡೈಕೋ. ಅಗ್ನಿಶಿಲೆ ಘಟಕಗಳು ಅಗ್ನಿಶಿಲೆದಾಗ ಪಳವಳಿಕೆ ರಹಿತವಾಗಿವೆ. ಪರಸ್ಪರ ರೂಪದ ರಚನೆ ಪದರೂಪ ಹೊಂದಿಲಿವು. ಬೆಲೆ ಬಾಳುವ ಖನಿಜಗಳು ಕಂಡು ಬರ್ತಾವ. ಎಲ್ಲಿ? ಅಗ್ನಿಶಿಲೆದಾಗ. ಕಬ್ಬಿಣ, ತಾಮ್ರ, ತವರು, ಸತು, ಸೀಸ ಹಿಂಗೆ ಕಂಡು ಬರ್ತಾವ ಅಗ್ನಿಶಿಲೆದಾಗ. ಈ ಕಣಶಿಲೆಗಳು ಅಂತಾರ ಗ್ರಾಮ್ಯುಲರ್ ರಾಕ್ಸ್ ಅಂತಾರ, ಮಾತ್ರ ಸೆಂಡಿಮೆಂಟರಿ ರಾಕ್ಸ್ ಅಂತಾರ. ಈ ಕಣಶಿಲೆ ಹೆಂಗ್ ರೂಪ ಅಂತ ಹೇಳ್ತಾರ? ನೀರಿಂದ ಗಾಳಿಯಿಂದ ಉತ್ಪತ್ತಿ ಆಗ್ತಾವ. ಆದ್ರಿಂದ ಇವುಗಳೇನಂತಾರ ಜಲಜನ್ಯ ಶಿಲೆಗಳು ಅಂತಾರ. ಇವು ಕಣಶಿಲೆಗಳು ಪದರ ರೂಪದಲ್ಲಿರ್ತಾವ, ಆದ್ರಿಂದ ಪದರು ಶಿಲೆಗಳು ಅಂತ ಕರೀತಾರ. ಇವಕ್ಕ ಪದರು ಶಿಲೆಗಳು ಇವು 3 ಪ್ರಕಾರ: ಭೌತಿಕ, ರಾಸಾಯನಿಕ, ಜೈವಿಕದಿಂದ ನಿರ್ಮಾಣಗೊಳ್ತಾವ. ಇದಾಗನ ರೂಪಾಂತರ ಶಿಲೆಗಳು. ಅಗ್ನಿ ಮತ್ತು ಕಣ ಶಿಲೆಗಳು 2 ಉಷ್ಣ ಮತ್ತು ಒತ್ತಡಕ್ಕೊಳಗಾಗಿ ರೂಪಾಂತರ ಶಿಲೆಗಳು ಮಾರ್ಪಡ್ತಾವ. ಈಗ ಇವು ಬರೇ ಇಂಪಾರ್ಟೆಂಟ್. ಇದ್ರಾಗ ಅದ್ರ ಬಗ್ಗೆ ಉದಾಹರಣೆಗಳು ಕೇಳ್ತಾರ. ಉದಾಹರಣೆಗಳಂದ್ರೇನು? ಅಗ್ನಿಶಿಲೆಗೆ ಉದಾಹರಣೆಗಳು: ಗ್ರಾನೈಟ್, ಡೈಕೋ. ಮುಂದ ಕಣಶಿಲೆಗೆ ಉದಾಹರಣೆ ಕೇಳ್ತಾರ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಕಣಶಿಲೆ ಉದಾಹರಣೆಗಳು ಯಾವ್ಯಾವ ಬರ್ತಾವಂದ್ರ ಸ್ಫಟಿಕ, ಮೃಣಯ, ಶಿಲಾಮಯ, ಬ್ರೆನ್ಸಿನ್ಸ್, ಕಾರ್ಬೋಮಿನೆಂಟರ್, ಜಿಪ್ಸಮ, ಕಲ್ಪಂ, ಕ್ವಾರ್ಟ್ಜ್, ಸುಣ್ಣದ ಕಲ್ಲು, ಕಲ್ಲಿದ್ದಲು. ಇವು ಕಣಶಿಲೆಗಳು ಪಳವಳಿಕೆ ಹೊಂದಿವೆ. ಇವು ರೂಪಾಂತರ ಶಿಲೆ ಉದಾಹರಣೆ ಕೇಳ್ತಾರ. ಗ್ರಾನೈಟ್ ದಿಂದ ಏನಾಗ್ತದ? ಶೀಸ್ ಆಗ್ತದ. ಬಸಾಲ್ಟ್ದಿಂದ ಸೀಟ್ ಆಗ್ತದ. ಮರುಳುಗಳಿಂದ ಕ್ವಾರ್ಟ್ಜೈಟ್ ಆಗ್ತದ. ಶೆಲ್ದಿಂದ ಶೆಲ್ಟ್ ಆಗ್ತದ. ಸುಣ್ಣದ ಕಲ್ಲಿನಿಂದ ಅಮೃತ ಶಿಲೆ ಆಗ್ತದ. ಕಲ್ಲಿದ್ದಲಿಂದ ಗ್ರಾಫೈಟ್ ಆಗ್ತದ. ಗ್ರಾಫೈಟ್ದಿಂದ ವಜ್ರ ಆಗ್ತದ. 8ನೇ ಕ್ಲಾಸ್ ಮತ್ತು ಫಸ್ಟ್ PU ಜಿಯೋಗ್ರಫಿ ಗೌರ್ಮೆಂಟ್ ಬುಕ್ ತಂದಿದ್ದು.